ಓವರ್ ಆಲ್ ಹಾ. ಈ ಖುಷಿ ಕೊಟ್ಟಿರೋದು ಓಕೆ ಪ್ಲೇಯರ್ಸ್ಗಳು ಒಂದಾಯ್ತು. ಈ ಖುಷಿಗೆ ಕಾರಣ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ನಮ್ಮ RCB ಅಭಿಮಾನಿಗಳು ಪ್ಲೇಯರ್ಸನ್ನ ಬಿಟ್ಕೊಟ್ಟಿಲ್ಲ, ತಂಡವನ್ನ ಬಿಟ್ಕೊಟ್ಟಿಲ್ಲ. ಸ್ಟಿಲ್ ಮ್ಯಾನೇಜ್ಮೆಂಟಿಗೆ ಬೈಯೋದನ್ನ ನಾವು ನೋಡ್ತೀವಿ. ಮ್ಯಾನೇಜ್ಮೆಂಟೇ ಹಾಳು ಮಾಡ್ತಾ ಇರೋದಪ್ಪ, ನಾವೇ ಆಕ್ಷನ್ ಅಲ್ಲಿ ನಾವೇ ಹೋಗಿ ಗೆಲ್ಲಿಸ್ಕೊ ಹರಾಜಲ್ಲಿ ತಗೊಂಡ್ಬಿಡ್ತೀವಿ ಪ್ಲೇಯರ್ಸ್ನ, ನಾವೇ ಸೆಲೆಕ್ಟ್ ಮಾಡ್ಕೋತೀವಿ, ಈ ತರ ಎಲ್ಲ ಮಾತಾಡ್ತಾ ಇದ್ರು. ಬಟ್ ಈ ಸಲ ಸಮಾಧಾನ ಆಗಿದ್ಯಾ? ಅಲ್ಲ, ನೀವು ಮ್ಯಾನೇಜ್ಮೆಂಟ್ ಆದ ತಕ್ಷಣ ನಂಗೆ ಇನ್ನೊಂದು ವಿಷಯ ನೆನಪಾಯ್ತು. ಆ ಮ್ಯಾನೇಜ್ಮೆಂಟ್ಗೆ DK ಅವ್ರು ಬಂದಿರೋದ್ರಿಂದ ಇನ್ನೊಂದಷ್ಟು ಅಡ್ವಾಂಟೇಜ್ಗಳಾಗಿದೆ ಅಂತ ನಂಗೆ ಅನಿಸ್ತಾ ಇರೋದು. ಯಾಕೆಂದ್ರೆ ಆಕ್ಷನ್ ಅಲ್ಲಿ ಕೆಲವೊಂದನ್ನ ಅವ್ರು ಚೂಸ್ ಮಾಡಿದ್ದಾರೆ ಈ ಸಲ. ಈ ಪ್ಲೇಯರ್ ನಂಗೆ ಬೇಕು, ಈ ಪ್ಲೇಯರ್ ನಂಗೆ ಬೇಕೇ ಬೇಕು ಅಂತ. ಹಾಗಾಗಿ ಜಿತೇಶ್ ಶರ್ಮಾ ಅವರೇ ಚೂಸ್ ಮಾಡಿದ್ದು. ಅಂದ್ರೆ ಕೆಲವೊಂದು ಪ್ಲೇಯರ್ನ ನಮ್ಮ ನೀವು ನೋಡಿದಾರ, ಯಾರೋ ಚಿಕಾರ ಅಂತ, ಇವ್ರನ್ನೆಲ್ಲರನ್ನು ಅವ್ರು ಬೇಕು ಬೇಕು ಅಂತ ಅವ್ರಿಗೆ ಅವರೇ ಚೂಸ್ ಮಾಡಿ ತಗೊಂಡಿರೋದು. ಯಾರು ದಿನೇಶ್ ಕಾರ್ತಿಕ್ ಅವರು. ಮತ್ತೆ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಬೇರೆ ಕೋಚ್ಗಳು ಕೂತಿರ್ಬೋದು, ಆದ್ರೆ ದಿನೇಶ್ ಕಾರ್ತಿಕ್ ಅವರು ಪ್ರತಿ ಮ್ಯಾಚು ಪ್ರತಿ ಓವರು ಸಹ ಹೋಗಿ ಕಮ್ಯುನಿಕೇಟ್ ಮಾಡ್ತಾರೆ, ವಿರಾಟ್ ಕೊಹ್ಲಿ ಇನ್ವಾಲ್ವ್ ಆಗ್ತಾರೆ. ನಮ್ಗೆ ಅದೊಂದು ಸ್ಟ್ರೆಂತ್ ತುಂಬಾ ಚೆನ್ನಾಗಿ ಸಿಕ್ಕಿದೆ ಅಂತ ನನಗನ್ಸುತ್ತೆ. ನಿಮಗೆ ಅನ್ಸುತ್ತೆ? ಹೌದು, ಅದೊಂದು ಇವಾಗ ಅದ್ರ ಆಚೆಗೆ ಆ ಒಂದು ಫೀಲಿಂಗ್, ನಾವು ಚೆನ್ನಾಗಿ ಆಡ್ತಿದ್ರೆ ಗೆಲ್ತಿದ್ರೆ ಸಹಜವಾಗಿರುತ್ತೆ. ಇಲ್ಲಿ ಮೇಯ್ನ್ ಆಗಿ ಫಿನಿಶಿಂಗ್ ಅಲ್ಲಿ ಸೋಲ್ತಾ ಇಲ್ಲ ನಾವು. ಮೊದ್ಲೆಲ್ಲ ಹೇಗಿರ್ತಿತ್ತು, ಟಾಪ್ ಆರ್ಡರ್ ಹೆವಿ ಇರ್ತಿತ್ತು, ಅವ್ರ 3 ಜನ ಔಟ್ ಆದ್ರ ಮ್ಯಾಚ್ ಮುಗೀತು, ಆ ಸ್ಥಿತಿ ಇರ್ತಿತ್ತು. ಇಲ್ಲಿ ಫಿನಿಶರ್ಸ್ ಗಳು ಕೂಡ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಟಿಮ್ ಡೇವಿಡ್ ಅದ್ಭುತ. ಅವ್ರು ಇರೋದ್ರಿಂದ ಉಳಿದವರೆಲ್ಲ ನೆಮ್ಮದಿಲ್ ಬ್ಯಾಟ್ ಮಾಡ್ಬೋದು ಅನ್ನೋ ತರ ಆಗಿದೆ ಟಾಪ್ ಆರ್ಡರ್. ಈಗ ಶೆಫರ್ಡ್ ಬೇರೆ ಸೇರ್ಕೊಂಡ್ರೆ, ಲಿವಿಂಗ್ ಸ್ಟೋನ್ ಚೆನ್ನಾಗಿ ಆಡ್ತಿದ್ರೇನೋ ಆಡಿದ ಮ್ಯಾಚ್ ಗಳ ಪರ್ಫಾರ್ಮೆನ್ಸ್ ಕೊಡಕ್ ಆಗ್ಲಿಲ್ಲ. ವರ್ಲ್ಡ್ ಅಲ್ಲೇ ಎಂತ ಬ್ಯಾಟ್ಸ್ಮನ್ ಲಿವಿಂಗ್ ಸ್ಟೋನ್ ಅವರು ಈ ಸೀಸನ್ ಅಲ್ಲಿ ಆಚೆ ಕೂರ್ತಾ ಇದಾರೆ ಅಂದ್ರೆ ಅದು ನಿಜವಾಗ್ಲೂ ನಮ್ಗೆ, ನಾವು ಆಕ್ಷನ್ ಅಲ್ಲಿ ಲಿವಿಂಗ್ ಸ್ಟೋನ್ ಬಂದ ತಕ್ಷಣ ತುಂಬಾನೇ ಖುಷಿ ಆದಂತವ್ರು. ಈ ಸಲ ನಮಗೆ ಲಿವಿಂಗ್ ಸ್ಟೋನ್ ಬಂದ್ರು, ಮಿಡ್ಲ್ ಆರ್ಡರ್ ಅಲ್ಲಿ ಸಕ್ಕದಾಗಿರುತ್ತೆ ಈ ಸಲ ಅಂತ. ಆದ್ರೆ ನಾವು ಅನ್ಕೊಂಡವ್ರು ಪರ್ಫಾರ್ಮ್ ಮಾಡ್ಲಿಲ್ಲ, ನಾವು ಯಾರನ್ನ ಅನ್ಕೊಳ್ಳಿಲ್ಲ ಅವ್ರು ಪರ್ಫಾರ್ಮ್ ಮಾಡ್ತಾ ಇದಾರೆ ಮಿಡ್ಲ್ ಆರ್ಡರ್ ಅಲ್ಲಿ. ನಮ್ದು ಯಾವ ಚಾನ್ಸ್ ಕೊಡ್ಬೋದು ಅಂದ್ರೆ ಈಗಿರೋಂಥ ಫ್ಲೋನಲ್ಲಿ ಚಾನ್ಸ್ ಕೊಡಬಾರ್ದು. ಇನ್ ಕೇಸ್ ನಮ್ದು ಟಾಪ್ 1 ಅಂತ ನಮಗೆ ಕನ್ಫರ್ಮ್ ಆಗಿ ಲಾಸ್ಟ್ 1 ಮ್ಯಾಚ್ ನಮಗೆ ಬ್ಯಾಲೆನ್ಸ್ ಟಾಪ್ 2 ಅಲ್ಲಿ ಇದ್ದೇ ಇರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಬಂದಾಗ ಕೊಡ್ಬೋದು. ಲಾಸ್ಟ್ ಮ್ಯಾಚ್ ಗೆ ಒಂದು ಯಾಕಂದ್ರೆ ಜಿತೇಶ್ ಶರ್ಮಾನ ರಿಪ್ಲೇಸ್ ಮಾಡ್ಬೋದು ಅಂತ ನನಗೆ ಅನಿಸ್ತಿರೋದು. ಚಿಕಾರಾನ ಅಂದ್ರೆ ಅವರು ಒಳ್ಳೆ ಬ್ಯಾಟ್ಸ್ಮನ್, ಒಂದು ದೇಸಿ ಕ್ರಿಕೆಟ್ ಅಂತ ನೋಡಿದಾಗ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ. ನಾವ್ ಇವಾಗ ವೈಭವ್ ಸೂರ್ಯವಂಶಿ ಅಂತವ್ರಿಗೆ ಅವಕಾಶ ಕೊಡ್ತಾ ಇರ್ಬೇಕಾದ್ರೆ 14 ವರ್ಷದವ್ರಿಗೆ, ಇನ್ನು ಅದಕ್ಕಿಂತ ಒಂದಷ್ಟು ಎಕ್ಸ್ಪೀರಿಯನ್ಸ್ ಚಿಕಾರ ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಕೊಡ್ಬೋದು. ಒಂದ್ ಅವಕಾಶನ ಮನೋಜ್ ಪಾಂಡೆ ಅವ್ರಿಗೂ ಕೊಟ್ರು, ಅಷ್ಟಾಗಿ ಅವ್ರು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅದನ್ನ. ಇನ್ನೊಂದು ಗೊತ್ತಿಲ್ಲ, ಹಿಡನ್ ಟ್ಯಾಲೆಂಟ್ ರಿಪ್ಲೇಸ್ಮೆಂಟ್ ನಮಗೆ ಸೆಮಿಫೈನಲ್ಸ್ ಫೈನಲ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಯಾಕೆಂದ್ರೆ ನಾವು ಪ್ಯಾಕ್ ಮಾಡ್ಕೊಳ್ಳೇಬೇಕು ಟೀಮ್ನ. ಯಾಕೆಂದ್ರೆ ಹೋಗ್ತಾ ಹೋಗ್ತಾ ತುಂಬಾನೇ ಟೂರ್ನಮೆಂಟ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಮ್ಯಾಚ್ಗಳು. ಹಾಗಾಗಿ ಒಂದು ಅವಕಾಶನ ಚಿಕಾರ ಕೊಡ್ಬೋದು. ಯಾವಾಗ? ಈಗಲ್ಲ, ಒಂದಷ್ಟು ನಾವು ಪ್ಲೇ ಆಫ್ ಕನ್ಫರ್ಮ್ ಆಗಿ ಟಾಪ್ 2 ನಲ್ಲಿ ಕನ್ಫರ್ಮ್ ಆದಾಗ ಒಂದು ಮ್ಯಾಚ್ ಅದರ ಆಪ್ಷನ್ ಇದೆ, ಚಿಕಾರಾಗ ಒಂದು ಅವಕಾಶ ಕೊಡಬಹುದು. ಕನ್ನಡಿಗ ಮನೋಜ್ ಬಾಂಡ್ಗೆಗೂ ನೀವು ಈಗಾಗಲೇ ಹೇಳಿದ್ರೆ ಅವ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ಬಟ್ ನೀವು ರೆಗ್ಯುಲರ್ ಈಗ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಇರ್ಬೋದು, ಬೇರೆ ಬೇರೆ ಟೂರ್ನಮೆಂಟ್ಗಳನ್ನು ಆಡೋದ್ರಿಂದ ಈ ಪ್ಲೇಯರ್ಸಿಗೆ ಮೊಮೆಂಟಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಟೀಮ್ ಅಂಡ್ ಪ್ಲೇಯರ್ಸ್ಗೆ? ಖಂಡಿತ ಮೊಮೆಂಟಮ್ ತುಂಬಾ ಇಂಪಾರ್ಟೆಂಟ್. ಫಾರ್ಮ್ ತರಾನೇ ಆ ಮೊಮೆಂಟಮ್ನ ನಾವು ಅಬ್ಸರ್ವ್ ಮಾಡಿದೀವಿ ತುಂಬಾ ಸಲ, ನಾವೇ ಅಬ್ಸರ್ವ್ ಮಾಡಿದೀವಿ, ನಾವು ಮಾಡಿದೀವಿ. ಹೌದು, ನಾವು ಮೊಮೆಂಟಮ್ ಸ್ಟಾಪ್ ಮಾಡಿದ್ರೆ ಮ್ಯಾಚ್ ಸ್ಟಾಪ್ ಆಗುತ್ತೆ. ಅಂದ್ರೆ ತುಂಬಾ ಇನ್ಬ್ಯಾಲೆನ್ಸ್ ಆಗುತ್ತೆ. ಗೆಲ್ಲೋ ಮ್ಯಾಚ್ ಸೋಲುತ್ತೆ, ಸೋಲೋ ಮ್ಯಾಚ್ ಗೆಲ್ಲುತ್ತೆ. ಈ ಮೊಮೆಂಟಮ್ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ. ಯಾಕೆ ಕೇಳಿದೆ ಅಂದ್ರೆ, ಈ IPL ಅಲ್ಲಿ ನೋಡಿ, ಅವೊಂದು ಸೈಕಲ್ RCB ಅವೇ ಮ್ಯಾಚ್ ಅನ್ನ ಗೆದ್ಕೊಂಡು ಹೋಗ್ತಾನೆ ಇದ್ರು, ಹೋಮ್ ಮ್ಯಾಚ್ ಗಳನ್ನ ಸೋಲ್ತಾನೆ ಬಂದ್ರು. ಇನ್ನೊಂದ್ ಕಡೆ DC ಟೀಮ್, DC ಸ್ಟಾರ್ಟಿಂಗ್ ಒಂದು ಮೊಮೆಂಟಮ್ ಇತ್ತು, ಗೆದ್ಕೊಂಡು ಟಾಪಲ್ಲಿ ಇದ್ರು, ಟಾಪ್ 2 ಅಲ್ಲೇ ಬರ್ತಾ ಇದ್ರು. ಇವಾಗ ಸತತ ಫೇಲ್ ಹಾಕೊಂಡು ಅವರು 5th ಬಂದಿದ್ದಾರೆ. ಅವ್ರಿಗೆ ಅಷ್ಟು ಈಸಿ ಇಲ್ಲ ಅನ್ನೋ ಸ್ಥಿತಿ ಇದೆ ಪ್ಲೇ ಆಫ್ಸ್ಗೆ ಹೋಗೋದು. DC ಹೋಗ್ಬೇಕು, ನಮ್ಮ ಕನ್ನಡಿಗರಿದ್ದಾರೆ, ಇದೆಲ್ಲ ಓಕೆ, ಬಟ್ ಅದಕ್ಕೆ ಅಷ್ಟು ಈಸಿ ಇಲ್ಲ ಇವಾಗ ಪ್ಲೇ ಆಫ್ಸ್ಗೆ ಹೋಗೋದು. ಮುಂಬೈ ನೋಡಿ, ಫಸ್ಟ್ 3 ಮ್ಯಾಚಲ್ಲಿ ಸೋತ್ರು, ಬಟ್ ಒಂದ್ಸಲ ಆ ಮೊಮೆಂಟಮ್ ಬಂದ್ಮೇಲೆ, ಬುಮ್ರಾ ಬಂದು ಸಿಕ್ಕಿದ್ಮೇಲೆ ಸತತ 6 ಮ್ಯಾಚ್ ಗೆದ್ಕೊಂಡ್ ಬಂದ್ರು. ಅದಕ್ಕೆ ಕೇಳಿದೆ, ಯಾಕೆಂದ್ರೆ ಈ ಪ್ಲೇಯರ್ಸ್ ಅನ್ನ ಯಾರಿಗೋ ಇನ್ನೊಬ್ರಿಗೆ ಅವಕಾಶ ಕೊಡೋದು ಈ ಕಾರಣಕ್ಕೆ ಏನಾದ್ರು ಆ ಚಾನ್ಸ್ ತಗೊಂಡು ಅವ್ರು ಪರ್ಫಾರ್ಮ್ ಮಾಡದೇ ಇದ್ದಾಗ ಆ ಮೊಮೆಂಟಮ್ ಹಾಲ್ಟ್ ಆಗೋ ಚಾನ್ಸಸ್ ಇರುತ್ತಲ್ಲ ಅಂತ. ಅಲ್ಲ, ಖಂಡಿತ ಅದೇ ನಾನು ಹೇಳ್ತಾ ಇರೋದು ಇರುತ್ತೆ. ಸ್ಟಿಲ್ ನಾನು ಹೇಳಿದ ಅದಕ್ಕೆ ಟಾಪ್ 2 ಕನ್ಫರ್ಮ್ ಆದ್ಮೇಲೆ ಕೊಡ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಮೊಮೆಂಟಮ್ ನಾವು ಚೇಂಜ್ ಮಾಡೋದು ಬೇಡ. ಗೆಲ್ತಾ ಇದೀವಿ, ಈಗ ಬದಲಾವಣೆಗಳಿಲ್ಲ. ಬದಲಾವಣೆಗಳು ಎಲ್ಲಿವರೆಗಿಲ್ಲ ಅಂದ್ರೆ, ನಾವು ಟಾಪ್ 2 ಇರೋ ತನಕನೂ ಬದಲಾವಣೆಗಳಿಲ್ಲ. ನಾವು ಟಾಪ್ 2 ಕನ್ಫರ್ಮ್ ಆದ್ಮೇಲೆ ಆ ಬದಲಾವಣೆ ಸುಮ್ಮನೆ ಒಂದು ಚೇಂಜಸ್ ಅಷ್ಟೇ, ಏನಾದ್ರು ಮಾಡಬಹುದಾ ಇದನ್ನ ಅಂತ. ಆದ್ರೂ ಮೇಜರ್ ಆಗಿ ಸೆಮೀಸ್ ಫೈನಲ್ಸ್ಗೆ ಎಕ್ಸ್ಪೀರಿಯನ್ಸ್ ಇರೋ ಅಂಥವ್ರು ಬೇಕೇ ಬೇಕು. ಅಂದ್ರೆ ಪ್ರೆಷರ್ ಹ್ಯಾಂಡಲ್ ಮಾಡೋದಕ್ಕೆ ಪ್ಲೇ ಆಫ್ಗಳಲ್ಲಿ ಮಸ್ಟ್ ಅಂಡ್ ಶುಡ್ ಜಿತೇಶ್ ಶರ್ಮಾ ಆಗಿರ್ಬೋದು, ಮತ್ತೆ ಬೇರೆ ಯಾರೇ ಆಗಿರ್ಬೋದು, ಆ ಹ್ಯಾಂಡಲ್ ಮಾಡೋದಕ್ಕೆ ಪ್ರೆಷರ್ನ ಬೇಕೇ ಬೇಕು. ನಾನು ಹೇಳೋದು, ಒಂದು ಅವಕಾಶ ಕೊಟ್ಟರೆ ಒಂದು ಇಂಜುರಿ ಆಗ್ಬೋದು,
ಅಥವಾ ಮತ್ತೇನೋ ಆಗ್ಬೋದು, ಅದಕ್ಕಾದ್ರೂ ಅವಕಾಶ ಕೊಟ್ಟು ನೋಡ್ಬೇಕು ಅಂತ ಹೇಳ್ತಾ ಇರೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.